ಚೆಮ್ಮಿ ಪುರಾಣಿಕ್ ಸರ್ಗೆ ನಂದು ಒಂದು ಪ್ರಶ್ನೆ ಇರುತ್ತೆ. ಚೆಮ್ಮಿ ಪುರಾಣಿಕ್ ಸರ್, ಈ ಮಿತವ್ಯಯವನ್ನು ಸರಳ ಜೀವನವನ್ನು ಒಂದು ರೀತಿಯಲ್ಲಿ ಕಂಪ್ಲೀಟ್ ಮಾಡಿ ಸರ್, ಪ್ಲೀಸ್ ಸರ್, ಪ್ಲೀಸ್ ಕಂಪ್ಲೀಟ್ ಮಾಡ್ಬಿಡಿ. ಈಗ 1970 ಮತ್ತೆ 80ರಲ್ಲಿ ಒಂದು ವೆಲ್ಫೇರ್ ಸ್ಟೇಟ್ ಅಂತ ಬಂತು. ವೆಲ್ಫೇರ್ ಸ್ಟೇಟ್ ಅಂತಂದ್ರೆ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ರಿಸೋರ್ಸಸ್ ಅಂತ ಅಂದ್ಬಿಟ್ಟು, ಈಗ ಅವಾಗ ಲ್ಯಾಂಡ್ ರಿಫಾರ್ಮ್ಸ್ ಎಲ್ಲ ಬಂತು, ಬ್ಯಾಂಕ್ಗಳ ನ್ಯಾಷನಲೈಸೇಷನ್ ಎಲ್ಲ ಆಯ್ತು, ಮತ್ತೆ ಗ್ರೀನ್ ರೆವಲ್ಯೂಷನ್, ಈ ರೀತಿ ಕಾರ್ಯಕ್ರಮಗಳು ಎಲ್ಲ ಬಂದ್ವು. ಬಡತನ ಹೋಗ್ಲಾಡಿಸುವಂತ ಕಾರ್ಯಕ್ರಮಗಳು, ಓಕೆ, ರೀತಿ ಕಾರ್ಯಕ್ರಮಗಳೆಲ್ಲ ಬಂತು. ಅದು ವೆಲ್ಫೇರ್ ಸ್ಟೇಟ್. ನಂತರ 1991 ನಂತರ ಏನಾಯ್ತು, ನಾವು ಲಿಬರಲೈಸೇಷನ್, ಗ್ಲೋಬಲೈಸೇಷನ್, ಪ್ರೈವೇಟೈಸೇಷನ್ ಮಾಡಿದ್ಮೇಲೆ ಈ ಒಂದು ಸರ್ಕಾರದ ಫಂಕ್ಷನ್ಸ್ ಚೇಂಜ್ ಆಯ್ತು. ಒಂದು ಸರ್ವಿಸ್ ಸ್ಟೇಟ್, ಆಮೇಲೆ ವೆಲ್ಫೇರ್ ಸ್ಟೇಟ್. ಇಲ್ಲಿ ಏನಾಯ್ತು ಅಂತಂದ್ರೆ ಸರ್ವಿಸ್ ಮತ್ತೆ ವೆಲ್ಫೇರ್ ಸ್ಟೇಟ್ ನ ಮರೆತು ಸೆಲ್ಫ್ ಇಂಟ್ರೆಸ್ಟೆಡ್ ಸ್ಟೇಟ್ಸ್ ಆಗ್ತಾ ಹೋದ್ರು. ಸೆಲ್ಫ್ ಇಂಟ್ರೆಸ್ಟೆಡ್ ಸ್ಟೇಟ್ಸ್ ಅಂದ್ರೆ ಏನು? ಒಂದು ಯಾರು ಬಂಡವಾಳಶಾಹಿಗಳಿದ್ದಾರೆ ಅವ್ರಿಗೆ ಪ್ರಶಸ್ತಿಯನ್ನ ಕೊಡೋದು, ಅವ್ರಿಗೆ ಪ್ರಮೋಷನ್ ಕೊಡೋದು, ಅವ್ರಿಗೆ ಎಲ್ಲಾ ಸವಲತ್ತುಗಳನ್ನ ನೀಡುವಂತದ್ದು, ಈ ರೀತಿಯ ಒಂದು ಕೆಲಸಗಳಾಗ್ತಾ ಇದೆ. ಜೊತೆಗೆ ರಾಜಕಾರಣಿಗಳು ದೆಮ್ಸೆಲ್ಸ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಮಾಡೋದು, ಇಂಡಸ್ಟ್ರಿಗಳನ್ನ ಮಾಡೋದು, ಅವರೇ ಅಧಿಕಾರಕ್ಕೆ ಬರೋದು, ಇವೆಲ್ಲ ಆಯ್ತು. ಅದು ದಟ್ ಈಸ್ ಕಾಲ್ಡ್ ಸೆಲ್ಫ್ ಇಂಟ್ರೆಸ್ಟೆಡ್ ಸ್ಟೇಟ್ಸ್. ಈಗಿರುವಂತ ಒಂದು 4ನೇ ಹಂತದ ಫಂಕ್ಷನ್ಸ್ ಆಫ್ ದಿ ಗವರ್ಮೆಂಟ್ಸ್ ಏನಂತಂದ್ರೆ ಕಂಪ್ಲೀಟ್ಲಿ ಫೇಲ್ಡ್ ಸ್ಟೇಟ್ಸ್. ಫೇಲ್ಡ್ ಸ್ಟೇಟ್ಸ್ ಅಂದ್ರೆ ಯಾವುದೇ ಕೆಲಸ ಕೇಳಿ ಇಲ್ಲ, ಗೊತ್ತಿಲ್ಲ, ಆಗಲ್ಲ, ಮಾಡಲ್ಲ, ಕರಪ್ಷನ್ ಇರುವಂತದ್ದು. ಈಗ ರಸ್ತೆಗಳು ಸರಿ ಇಲ್ಲ ಅಂತಂದ್ರೆ ಯಾರನ್ನ ಕೇಳ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ, ಅಥವಾ ಎಲ್ಲಾ ಸರ್ವಿಸಸ್ ಸರಿಯಾಗಿ ಸಿಗದೆ ಇರುವಂತದ್ದು. ಅಂದ್ರೆ ಜವಾಬ್ದಾರಿ ಇಲ್ಲದೆ ಇರುವಂತ ಸರ್ಕಾರಗಳನ್ನ ನಾವು ಈಗ ಗಮನಿಸಬೇಕು. ಅದೇ ರೀತಿ ಈ ಒಂದು ಪರಿಸ್ಥಿತಿಗೆ ಭಾರತ ಸರ್ಕಾರ ಅಥವಾ ಎಲ್ಲಾ ಸ್ಟೇಟ್ ಗವರ್ಮೆಂಟ್ಸ್ ಗಳು ಈ ರೀತಿ ತಲುಪಿದಾವೆ. ಫೇಲ್ಡ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಒಂದು ಹಂತದಲ್ಲಿ ಈಗ ಜನರಿಗೆ ಒಂದು ಒಳ್ಳೆಯ ಸೌಲಭ್ಯಗಳನ್ನ ಕೊಡೋದು, ಅಥವಾ ಜನರ ರಕ್ಷಣೆ ಮಾಡೋದು, ಅಥವಾ ಜನರಿಗಾಗಿ ಸರ್ಕಾರಗಳಿರೋದು ತಪ್ಪೋಗಿದೆ ಅಂತ ನನ್ನ ಈ ರೀತಿ ನಾವು ಅರ್ಥೈಸ್ಕೋಬಹುದು ಸರ್ಕಾರಗಳನ್ನ. ಚೆಮ್ಮಿ ಪುರಾಣಿಕ್ ಸರ್, ಈಗ ಇದೇ ಜನ ತೆರಿಗೆ ಕಟ್ಟಿ ಅಂತ ಹೇಳ್ದಾಗ ಕಟ್ಟಿದ್ದಾರೆ ಸರ್. ಚಪ್ಪಾಳೆ ಹೊಡಿದ್ರೆ ಚಪ್ಪಾಳೆ ಹೊಡಿತಾರೆ, ದೀಪ ಹಚ್ಚರಪ್ಪ ಅಂದ್ರೆ ಬೆಂಕಿನೇ ಹಚ್ತಾರೆ. ದೀಪ ಹಚ್ಚಿ ಅಂತ ಹೇಳಿದ್ರೆ ಬೆಂಕಿನ ಹಚ್ಚಿರೋದು ನಮ್ಮ ದೇಶದಲ್ಲಿ ನಾವು ನೋಡಿದ್ದೀವಿ. ಒಂದು ರೀತಿಯಲ್ಲಿ ಯಾವುದೋ ವೈರಸ್ ಓಡಿಸಿ ಅಂತ ಹೇಳಿದಾಗಲೂ ಅದು ಮಾಡಿದ್ದು ನಾವು ಕಂಡಿದ್ದೀವಿ ಸರ್. ಪಾಯಿಂಟ್ ಏನಂತ ಹೇಳಿದ್ರೆ, ಇವ್ರು ಹೇಳ್ದಂಗೆಲ್ಲ ಕೇಳಿದ್ದಾರೆ ಸರ್. ಜನ ಕ್ಯೂ ನಿಂತ್ಕೋತಾರೆ. ನೋಟ್ ಬ್ಯಾನ್ ಅಂದರೆ ನಿಂತ್ಕೊಂಡ್ರು. ನಾನು ಕಪ್ಪು ಹಣ ಇದು ಮಾಡಿಬಿಡ್ತೀನಿ, ಅದು ನಿಂತ್ಕೊಂಡ್ರು. ಅದಕ್ಕೂ ರೆಡಿ, ಏನೋ ಕಪ್ಪು ಹಣ ಮಾಡ್ತಾ ಇದ್ದಾರಂತೆ, ಉಗ್ರಗಾಮಿ ಚಟುವಟಿಕೆ ಇನ್ಮೇಲೆ ಇರಲ್ವಂತೆ, ಎಲ್ಲ ಕಡಿಮೆ ಆಗ್ಬಿಡುತ್ತಂತೆ, ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸರ್. ಲಾಕ್ಡೌನ್, ಮನೆಯಿಂದ ಆಚೆ ಬರ್ಕೊಡು ನೀನು ಅಂದರೆ ಓಕೆ, ಅಯ್ಯೋ ಲಾಕ್ಡೌನ್ ಅಂತ ಶಬ್ದ ಬಳಸ್ಬಿಟ್ಟು ನಾನು ಬೇಡ ಸ್ವಯಂ ಪ್ರೇರಿತವಾಗಿ ಅದಕ್ಕೆ ಇನ್ನೂ ಏನೋ ವರ್ಡ್ ಬಳಸಿದ್ರು ಸರ್. ಆಗ ಲಾಕ್ಡೌನ್ ಅಂತ ಶಬ್ದ ಬಳಸ್ಬಿಟ್ರೆ ಪ್ರತಿಯೊಬ್ಬ ಮನುಷ್ಯನ ಜವಾಬ್ದಾರಿ ಸರ್ಕಾರದಾಗ್ಬಿಡುತ್ತೆ. ಅವಾಗ ನನಗೆ ನೆನಪಿರೋ ಮಟ್ಟಿಗೆ 7 ಸೆಕೆಂಡಲ್ಲೋ 7 ನಿಮಿಷದಲ್ಲೋ ಆ ವರ್ಡ್ ತೆಗೆದುಬಿಟ್ರು. ಆ ವರ್ಡ್ ಬಳಸಿದ್ರೆ ಪ್ರತಿ ಮನುಷ್ಯನ ಸಂಪಾದನೆ ಅವರೇ ಕಟ್ಕೊಡ್ಬೇಕಾಗಿತ್ತು ಅಂತ. ಇರಲಿ, ಇವೆಲ್ಲ ಆಯಿತು. ಈಗ ಟೋಲ್ ಬಂತು, ರೋಡ್ ಮಾಡಿದ್ದೀನಿ ಟೋಲ್ ಕೊಡು ಅಂದರು. ನೀನು ಗಾಡಿ ಮಾರ್ತಾ ಇದ್ದೀನಿ ಅದಕ್ಕೆ ಟ್ಯಾಕ್ಸ್ ಕೊಡು ಅಂದರು. ಪೆಟ್ರೋಲ್ ಟ್ಯಾಕ್ಸ್ ಕಟ್ಟಾಯಿತು, ಎಲ್ಲ ಕಟ್ಟಾಯಿತು ಸರ್. ಇವ್ರು ಹೇಳಿದ ತೆರಿಗೆನ ಎಲ್ಲ ಕಟ್ಟಿದ್ದಾನೆ ಭಾರತೀಯ. ಕಟ್ಟಿದ್ರೆ ರೇಡು ಇರುತ್ತೆ, ಬಿಟ್ಬಿಡಿ. ಇದೆಲ್ಲ ಆದಮೇಲೆ ಪೆಟ್ರೋಲ್ ಬಳಸಬೇಡ, ಈಗ ನೀನು ಬಸ್ ಬಳಸು ಅಂದರೆ ಕೊಂಡ್ಕಂಡಿದ್ದು ನಾನು ಏನಕ್ಕಪ್ಪ ಟೂ ವೀಲರು. ಬಸ್ ವ್ಯವಸ್ಥೆ ನನಗೆ ಅನೇಕ ದೇಶಗಳಲ್ಲಿ ಇರುವಂತೆ ಬಸ್ ವ್ಯವಸ್ಥೆ ನನ್ನಲ್ಲೂ ಚೆನ್ನಾಗಿ ಇದ್ದುಬಿಟ್ಟಿದ್ದರೆ, ಕಟ್ಟಕಡೆ ಮನುಷ್ಯನನ್ನು ನಮ್ಮ ದೇಶದ ಬಸ್ಗಳು ತಲುಪುವಂತಿದ್ದಿದ್ರೆ, ಕಟ್ಟಕಡೆ ಊರು ತಲುಪುವಂತಿದ್ದಿದ್ರೆ ಯಾರಿಗೂ ಇದ್ರ ಅಗತ್ಯ ಬೀಳ್ತಿರ್ಲಿಲ್ವೇನೋ. ಅನೇಕ ದೇಶಗಳಿದೆ ಸರ್, ಸೈಕಲಲ್ಲಿ ಟ್ರಾವೆಲ್ ಮಾಡ್ತಾರೆ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ, ಸಾರ್ವಜನಿಕ ಸಾರಿಗೆನೇ ಬಳಸ್ಕೊಳ್ತಾರೆ. ಅವೆಲ್ಲದಕ್ಕೂ ನಮಗೆ ಆಕ್ಸೆಸ್ ಇಲ್ಲ. ಈಗ ಮೆಟ್ರೋಲ್ ಯಾಕೆ ಸರ್ ಜನ ಓಡಾಡ್ತಾರೆ? ಯಾಕೆ ಓಡಾಡ್ತಾರೆ? ಎಷ್ಟು ಜನ ಓಡಾಡ್ತಾರೆ? ಮೆಟ್ರೋ ತಿರ್ಗಾ ಬೆಲೆ ಜಾಸ್ತಿ ಆಯಿತು ಅಂತ ಎಷ್ಟು ಜನ ಆಟೋಗೆ ಬಂದರು, ಮತ್ತೆ ಎಷ್ಟು ಜನ ಟೂ ವೀಲರ್ಗೆ ಬಂದರು. ಇದೆಲ್ಲ ಇದೆಯಲ್ಲ ಸರ್, ಈ ಕಾಂಪ್ಲೆಕ್ಸಿಟಿ ಇದೆಯಲ್ಲ ಸರ್ ನಮ್ಮಲ್ಲಿ. ಇವುಗಳಿಗೆ ಪರಿಹಾರವನ್ನು ಕಂಡು ಹಿಡಿದೆ. ಮತ್ತೆ ನೀನೇ ಬೆಂಡಾಗು, ಮತ್ತೆ ನೀನೇ ಕಡಿಮೆ ಬಳಸುವುದನ್ನು. ನೀನು ಕಾರ್ ಬಳಸಕ್ಕೆ ಹೋಗಬೇಡ. ಟ್ಯಾಕ್ಸ್ ಕಟ್ಸ್ಕೊಂಡಿದ್ದಾಯಿತು, ಪೆಟ್ರೋಲ್ ಟ್ಯಾಕ್ಸ್ ಕಟ್ಟಿದ್ದಾಯಿತು, ರೋಡ್ ಕಟ್ಟಿದ್ದಾಯಿತು, ಗೌರ್ಮೆಂಟ್ ಕೊಟ್ಟಿದ್ದಾಯಿತು, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾಯಿತು, ಎಲ್ಲ ಟ್ಯಾಕ್ಸ್ ಕಟ್ಟಾದ್ಮೇಲೆ ಕಾರ್ ಬಳಸ್ಬೇಡ ನೀನು ಅಂತ ಹೇಳಿದ್ರೆ ಇದು ಯಾವ ಥರ? ಹಂಗಂತ ನಾನು ಧಿಕ್ಕರಿಸಿದಿನ ಅಂತ ಅಲ್ಲ. ಗವರ್ನಮೆಂಟ್ ಪಾಲಿಸಿಗಳು ಒಂದು ರೀತಿಯಲ್ಲಿ ಓತಪ್ರೋತ ಹೋಗ್ತಾ ಇದೆಯಾ, ಸರಿಯಾಗಿ ಇಲ್ವಾ ಇದು ಅಂತ? ಹೌದು ಸರ್, ನೀವು ಹೇಳೋದು ನಾನು ಹೋಗ್ತೇನೆ. ಯಾಕಂದ್ರೆ ನಮ್ಮ ಆರ್ಥಿಕ ತಜ್ಞರು ಹೇಳಿದ್ರಲ್ಲ ಫೇಲ್ಡ್ ಸ್ಟೇಟ್ಸ್ ಅಂತ. ಫೇಲ್ಡ್ ಸ್ಟೇಟ್ಸ್ ಅನ್ನಕ್ಕಿಂತ ಕರಪ್ಷನ್ ಕಡಿಮೆ ಮಾಡದೆ ಇರ್ತಕ್ಕಂಥದ್ದೇ ದೊಡ್ಡ ಫೇಲ್ಯೂರು. ಅವರು ಒಂದು ಅಂಕಿಅಂಶದ ಮೇಲೆ ಹೇಳ್ತಾರೆ. ನನ್ನ ಪ್ರಕಾರ ಈ ದಿನನಿತ್ಯದ ಬದುಕಿನಲ್ಲಿ ತ್ಯಾಗ ಮಾಡುವ ಅಂದ್ರೆ ಸಾಮಾನ್ಯ ನಾಗರಿಕ ಎಷ್ಟು ದಿವಸ ಅಂತ ತ್ಯಾಗ ಮಾಡೋದು? ಅವರು ಪ್ರೈಮ್ ಮಿನಿಸ್ಟರ್
ಅಪೀಲ್ ಮಾಡಿದ್ರು, ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು, ಜನ ನಂಬ್ತಿರ್ಲಿಲ್ಲ. ಪ್ರೈಮ್ ಮಿನಿಸ್ಟರ್ ಆದ್ರಿಂದ ದೇಶದ ಒಬ್ಬ ಹಿರಿಯ ನಾಯಕರು, ಇವರು ಇದೇ ರೀತಿ ಮೊದಲಿಂದಾನು ಒಳ್ಳೆಯ ಭರವಸೆಗಳನ್ನ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಇಂಪ್ಲಿಮೆಂಟೇಷನ್ ನಲ್ಲಿ ಜನರಿಗೆ ಒಂದ್ ರೀತಿನಲ್ಲಿ ತಾಳ್ಮೆ ಇದೆ. ಆ ತಾಳ್ಮೆ ಮೀರಿ ಹೋಗ್ಬಾರ್ದು. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತ್ಯಾಗ ಮಾಡಿ ಅಂದಾಗ ಜನ ತ್ಯಾಗ ಮಾಡಿದ್ದು ಈ ದೇಶದಲ್ಲಿ ಉದಾಹರಣೆ ಇದೆ. ಸೊ ನಮ್ಮ ದೇಶದ ಜನರ ಒಂದು ತ್ಯಾಗ ಮನೋಭಾವನೆಯನ್ನ ದೌರ್ಬಲ್ಯ ಅಂತ ನಾವು ತಿಳಿದುಕೊಂಡು ಈ ರೀತಿ ಒಂದೊಂದನ್ನಾಗಿ ನೀವು ಇಲ್ಲ ಸ್ಯಾಕ್ರಿಫೈಸ್. ಸರ್, ಈಗ ಇನ್ನೊಂದು ಸ್ವಲ್ಪ ಚೇಂಜ್ ಆಗಿದೆ ಸರ್. ಚಂಬಿ ಸರ್, ಇವಾಗ ಸ್ವಲ್ಪ ಚೇಂಜ್ ಆಗಿದೆ ಇವಾಗ. ಅದು ಈಗ ತ್ಯಾಗ ಮನೋಭಾವ ದೌರ್ಬಲ್ಯ ಅಂತಿತ್ತು, ಅದಕ್ಕೆ ಬ್ಯಾನ್ ಮಾಡೋದು ಹೇಗೆ ಗೊತ್ತಾ? ಇವಾಗ ತ್ಯಾಗ ಮಾಡಿದ್ರೆ ಅದು ದೇಶ ಪ್ರೇಮ ಅಂತ. ಇವಾಗ ತ್ಯಾಗ ಮಾಡಿದ ದೇಶ ಪ್ರೇಮ, ಅವ್ನ ದೇಶ ಪ್ರೇಮಿ ಇದಾನ ಅವನು. ನೋಡಿ ತ್ಯಾಗ ಮಾಡಿದ. ನಾನು ಹೇಳೋದು ಮೊದಲು ಪಾರ್ಲಿಮೆಂಟ್ಗೆ ಎಲ್ಲ MP ಗಳು ನಡ್ಕೊಂಡು ಬರಬೇಕು, ಇಲ್ಲ ಸೈಕಲ್ ಬಳಸಬೇಕು, ಇಲ್ಲ ಬಸ್ಸಲ್ಲಿ ಬರ್ಬೇಕು. ಅವರು ಲೂಯಿ ವಿಟನ್ ಬೆಲ್ಟ್ ಹಾಕ್ಬಾರ್ದು. ಅನುರಾಗ್ ಠಾಕೂರ್ ವಿದೇಶಿ ಬ್ರ್ಯಾಂಡ್ಗಳ ಗ್ಲಾಸ್ಗಳು, ದೊಡ್ಡ ಮಾಂಟ್ಬ್ಲಾ ಪೆನ್ನು ಇದನ್ನ ಬಳಸಬಾರ್ದು. ಸಂಬಳ ಬಿಟ್ಬಿಡ್ಬೇಕು. ಅವನ ಜೀವನಾವಶ್ಯಕ ಸಂಬಳ ಬಿಟ್ಬಿಟ್ಟು ಬೇರೆ ಇಟ್ಕೋಬಾರ್ದು ಅವನು. ಇದೆಲ್ಲ ಮಾಡ್ಬೇಕಲ್ಲ MP ಗಳು. ಉತ್ಕರ್ಷ ನಮ್ಮಲ್ಲಿ ಅಲ್ಲ, MP ಗಳಲ್ಲಿ ತಗೊಳ್ಕೊಳ್ಳಿ, 80% MP ಗಳಲ್ಲಿ ಕರಪ್ಷನ್ ವಿರುದ್ಧ ಹೋರಾಡಿರ್ತಕ್ಕಂಥದ್ದು ಅಥವಾ ಕ್ರಿಮಿನಲ್ ರೆಕಾರ್ಡ್ ಇಲ್ಲದೆ ಇರ್ತಕ್ಕಂಥದ್ದು 40% ಇವೆಲ್ಲ ನೋಡೋದು. ಮತ್ತೆ ನಮ್ಮ 224 ಏನು ವಿಧಾನಸಭೆ ಸದಸ್ಯರಿದಾರಲ್ಲ, ಅದರಲ್ಲಿ 15 ಜನ ಮಾತ್ರ ಆನೆಸ್ಟ್ ಆಗಿ ಕಾಣ್ಬೋದು. ಕಡಿಮೆ, ಅವರಲ್ಲಿ ಕಡಿಮೆ ಅಥವಾ ನಮಗೆ ಗೊತ್ತಿಲ್ಲ. ರಮೇಶ್ ಕುಮಾರ್ ಈ ಮಾತನ್ನು ಹಿಂದೆ ಹೇಳಿದ್ದಾರೆ. ಅಂದ್ರೆ ಏನಾಯ್ತು ಈಗ ಸರ್, ಈಗ ಚಂಬಿ ಸರ್, ಈಗ ವ್ಯಾಖ್ಯಾನ ಸ್ವಲ್ಪ ಬದಲಾಗಿದೆ. ಪ್ರಾಮಾಣಿಕ ಅಪ್ರಾಮಾಣಿಕ ಅಲ್ವಂತೆ. ಸಿಕ್ಕಾಕೊಂಡವನು ಸಿಕ್ಕಾಕೊಳ್ದೇ ಇರೋನು ಎರಡೇ ಅಂತ ಕ್ಯಾಟಗರಿ ಇರೋದು ಈಗ. ವಾಷಿಂಗ್ ಮಷಿನ್ ಅಂದ್ರೆ ನನ್ನ ಪ್ರಕಾರ ಸೀರಿಯಸ್ ಪಾಯಿಂಟ್ ಅಲ್ಲಿ ಹೇಳೋದಾದ್ರೆ 3 ರಿಂದ 6 ತಿಂಗಳು ತ್ಯಾಗ ಮಾಡಬಹುದು. ವರ್ಷಗಟ್ಲೆ ತ್ಯಾಗ ಮಾಡಿ ನೀವು ಎಲ್ಲ ಮೆಟ್ರೋದಲ್ಲಿ ಹೋಗಿ ಬಸ್ ಹೋಗಿ ಅಂದ್ರೆ ಬಸ್ಗಳೇ ಇರಲ್ಲ. ಎಷ್ಟೋ ಸಾರಿ ಜನಗಳ ನುಗ್ಲಿರುತ್ತೆ. ಬಸ್ಸಿನ ರೇಟು ಜಾಸ್ತಿ ಏರಿಸಿದ್ದಾರೆ. ಆಮೇಲೆ ಕರ್ನಾಟಕದಲ್ಲಿ ಎಲೆಕ್ಟ್ರಿಕ್ ಕಾರ್ ಅಂತ ಹೇಳ್ತೀರಿ ನೀವು, ಎಲೆಕ್ಟ್ರಿಕ್ ಕಾರ್ಗೆ ಈಗ ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಸೊ ಈ ರೀತಿಯ ದ್ವಂದ್ವ, ಒಂದು ವಿರೋಧಾಭಾಸದ ನೀತಿಯಿಂದ ಸಾಮಾನ್ಯರ ಮೇಲೆ ಹೊರೆಯನ್ನು ಹಾಕ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒಂದು ರೀತಿಯಲ್ಲಿ 6 ತಿಂಗಳಿಂದ 1 ವರ್ಷ ಮೀರಿದ್ರೆ ಅಥವಾ ಈ ಯುದ್ಧ ಏನಾದ್ರೂ ಕಂಟಿನ್ಯೂ ಆದ್ರೆ ಈ ಜನರ ಒಂದು ಹತಾಶ ಮನೋಭಾವನೆ ಅಂತಕ್ಕಂಥದ್ದು ಯಾವ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಈಗಾಗಲೇ ಡೈಲಿ ವೇಜಸ್ ಅವರು 2024ರಲ್ಲಿ ಅವರ ಆತ್ಮಹತ್ಯೆ ಇದನ್ನ ನೋಡಿದ್ರೆ ಒಂದು 15 ರಿಂದ 20 ಸಾವಿರ ಜನ ಸತ್ತೋಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡು. ಕಾರಣ ಏನೇ ಬೇರೆ ಇರ್ಬೋದು, ವೈಯಕ್ತಿಕ ಕಾರಣ ಇರ್ಬೋದು, ಆದ್ರೆ ಆರ್ಥಿಕ ಹೊರೆ ಅನ್ನೋದು ಇದೆಯಲ್ಲ, ಅದರಿಂದ ಜನಸಾಮಾನ್ಯರಿಗೆ ಆಗ್ತಕ್ಕಂತ ನೋವು, ಅವರ ಒಂದು ತ್ಯಾಗ ಅಂತಕ್ಕಂಥದ್ದಕ್ಕೂ ಒಂದು ಮಿತಿ ಇದೆ. ಅದು ಆಸ್ಫೋಟ ಅಂದ್ರೆ ಪ್ಯಾನಿಕ್ ಆಗ್ತಕ್ಕಂಥ ಸಿಚುವೇಶನ್ ತಡಿಬೇಕು. ಇಲ್ಲದೆ ಹೋದ್ರೆ ಇದು ಬರೀ ಒಂದು ರೀತಿಯಲ್ಲಿ ತೇಪೆ ಕೆಲಸ ಆಗುತ್ತೆ, ಪ್ಯಾಚ್ ವರ್ಕ್ ಸೊಲ್ಯೂಷನ್ ಆಗುತ್ತೆ ಹೊರತು ಯಾವುದೇ ಒಂದು ಶಾಶ್ವತವಾದ ಪರಿಹಾರ ಇಲ್ಲ. ಆಮೇಲೆ ಬೇರೆ ದೇಶದಿಂದ ನೀವು ಯಾಕೆ ಆಯಿಲ್ ತರಬಾರ್ದು? ರಷ್ಯಾದಿಂದ ಆಯಿಲ್ ತರಬಹುದು, ಬೇರೆ ದೇಶಗಳಿಂದ ಯಾಕೆ ಆಲ್ಟರ್ನೇಟಿವ್ ಯೋಚನೆ ಮಾಡಲಿಲ್ಲ? ಬರೀ ಅರಬ್ ಮೂಲದಲ್ಲೇ ತರ್ತಕ್ಕಂಥದ್ದು, ಹಡಗು ಸಾಗಾಣಿಕೆ, ಇನ್ಶೂರೆನ್ಸ್ ಇವೆಲ್ಲ ಕಾಸ್ಟ್ ಹೆಚ್ಚಾಗೋದ್ರಿಂದ ಇವನ್ನೆಲ್ಲ ನಾವು